ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತು ಟಾಟಾ IPLನಲ್ಲಿ ಸ್ಯಾಟರ್ಡೆ ಆಗಿರೋದ್ರಿಂದ 2 ಪಂದ್ಯ ಇರುತ್ತೆ. 2 ಬೊಂಬಾಟ್ ಪಂದ್ಯಗಳು ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ GT ಎದುರಾದರೆ ಇನ್ನೊಂದು ಪಂದ್ಯದಲ್ಲಿ SRH ತಂಡಕ್ಕೆ ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಲಿದೆ. ಸೊ ಈ 2 ಮ್ಯಾಚ್ನ ಕುರಿತಾದ ಸಣ್ಣದಾಗಿರೋ ಪ್ರಿವ್ಯೂನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲ ಪಂದ್ಯ ಲಕ್ನೋ ಸೂಪರ್ ಜಾಯಿಂಟ್ಸ್ ವರ್ಸಸ್ ಗುಜರಾತ್ ಟೈಟಾನ್ಸ್ ನಡುವೆ ನಡೀತಾ ಇದೆ. ಸೊ ಲಕ್ನೋ ಸೂಪರ್ ಜಾಯಿಂಟ್ಸು 3 ವಿನ್ ಆಗಿದ್ದರೆ GT ಕೂಡ ಸಖತ್ತಾಗಿ ಆಡಿ ಟಾಪ್ ಆಫ್ ದ ಟೇಬಲಲ್ಲಿದ್ದಾರೆ. ಇವತ್ತು LSG ತಂಡಕ್ಕೆ ಬಿಗ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಟೇಬಲ್ ಟಾಪರ್ಸ್ ಆಗಿರೋ GT ವಿರುದ್ಧ ಇವತ್ತು ಆಡಬೇಕಾಗಿದೆ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ. ಸೊ ಹಾಗಾಗಿ ಒಳ್ಳೆ ಬ್ಯಾಟಲ್ ಅಂತೂ ನೋಡೋದಕ್ಕೆ ಸಿಗುತ್ತೆ ಖಂಡಿತವಾಗ್ಲೂ. ಸೊ ಇವತ್ತಿನ ಪಂದ್ಯಕ್ಕೆ ತಂಡದ ಪ್ಲೇಯಿಂಗ್ 11 ಹೇಗಿರ್ಬೋದು ಈ 2 ತಂಡದ್ದು ಅಂತ ನೋಡೋದಾದರೆ, GT ಕಡೆ ಬರೋದಾದರೆ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಹಾಗೆಯೇ 1 ಡೌನ್ನಲ್ಲಿ ಜಾಸ್ ಬಟ್ಲರ್, ಈ ಮೂವರೇ ಆಲ್ಮೋಸ್ಟ್ 80% ರನ್ಸನ್ನು ಹೊಡಿತಾ ಇದ್ದಾರೆ ತಂಡದ್ದು. ಸೊ ಮಿಡಲ್ ಆರ್ಡರ್ ಇನ್ನೂ ಅಷ್ಟೊಂದು ಸರಿಯಾಗಿ ಟೆಸ್ಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ರುದರ್ಫೋರ್ಡ್ ತನಕ ಸರಿ ಬ್ಯಾಟಿಂಗ್ ಸಿಗ್ತಾ ಇದೆ, ಮತ್ತೆಲ್ಲ ಅಷ್ಟೊಂದು ಬ್ಯಾಟಿಂಗ್ ಸಿಗ್ತಾ ಇಲ್ಲ. ಅಂದರೆ ಅಷ್ಟೊಂದು ಸಖತ್ತಾಗಿರೋ ಫಾರ್ಮ್ನಲ್ಲಿದ್ದಾರೆ ಅಂತಾಯಿತು ಟಾಪ್ 4 ಬ್ಯಾಟ್ಸ್ಮನ್ GT ಪರವಾಗಿ. ಅದಾದ ಬಳಿಕ ರಾಹುಲ್ ತೆವಾಟಿಯಾ, ಅರ್ಷದ್ ಖಾನ್, ಶಾರುಖ್ ಖಾನ್ ಹಾಗೆಯೇ ರಶೀದ್ ಖಾನ್, ಸಾಯಿ ಕಿಶೋರ್, ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಎಲ್ಲರೂ ಕೂಡ ಟಾಪ್ ಫಾರ್ಮ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಬ್ಸ್ಟಿಟ್ಯೂಟ್ನಲ್ಲಿ ವಾಷಿಂಗ್ಟನ್ ಸುಂದರ್ ಬರ್ಬೋದು, ಇಲ್ಲಾಂದರೆ ಕುಲ್ವಂತ್ ಕೆಜ್ರೋಲಿಯಾ ಬಂದಿದ್ದರು ಹೋದ ಪಂದ್ಯದಲ್ಲಿ. ಸೊ ಈ ಪಂದ್ಯನೂ ಅವರೇ ಬರ್ಬೋದು, ಯಾಕಂದರೆ ಚೆನ್ನಾಗಿ ಹಾಕಿದ್ರು. ಇಲ್ಲಾಂದರೆ ವಾಷಿಂಗ್ಟನ್ ಸುಂದರ್ ಕಡೆ ನೋಡ್ಬೋದು ಲಕ್ನೋ ಪಿಚ್ ಆಗಿರೋದ್ರಿಂದ. ಸೊ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಗುಜರಾತ್ ಟೈಟಾನ್ಸ್ ಈ ಬಾರಿಯ ಪ್ಲೇಯಿಂಗ್ 11 ಹೀಗಿದೆ. ಸೊ ಇವತ್ತಿನ ಪಂದ್ಯಕ್ಕೂ ಕೂಡ ಇದೇ ರೀತಿ ಆಡಿಸ್ಬೋದು. ಇನ್ನು ಲಕ್ನೋ ಸೂಪರ್ ಜಾಯಿಂಟ್ಸ್ ಕಡೆ ಬಂದರೆ ಮಾರ್ಷ್ ಮತ್ತು ಮಾರ್ಕ್ರಮ್ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಅದಾದ ಬಳಿಕ ಪೂರನ್ ಅವರ ಹವಾ ಒಳ್ಳೆ ನಡೀತಾ ಇದೆ. ಸೊ ಹಾಗಾಗಿ ಟಾಪ್ 3 ಸಖತ್ತಾಗಿ ಫಾರ್ಮ್ನಲ್ಲಿದ್ದಾರೆ ಈ LSG ತಂಡದಲ್ಲೂ ಕೂಡ. ಸೊ ಮೇನ್ ಅಂದರೆ ಪಂತ್ ಫಾರ್ಮ್ನಲ್ಲಿಲ್ಲ, ಅವರು ಹೈಯೆಸ್ಟ್ ಪೇಯ್ಡ್ ಆಟಗಾರ ಅವರೇ ಫಾರ್ಮ್ನಲ್ಲಿಲ್ಲದೆ ಇರೋದು ಸ್ವಲ್ಪ ತಲೆನೋವಾಗಿದೆ ಅಂತಲೇ ಹೇಳ್ಬೋದು LSG ತಂಡಕ್ಕೆ. ಅದರ ಬಳಿಕ ಆಯುಷ್ ಬದೋನಿ, ಡೇವಿಡ್ ಮಿಲ್ಲರ್, ಅಬ್ದುಲ್ ಸಮದ್, ಶಾರ್ದುಲ್ ಠಾಕೂರ್, ಆಕಾಶ್ದೀಪ್, ಆವೇಶ್ ಖಾನ್ ಮತ್ತು ದಿಗ್ವೇಶ್ ರಾಠಿ ಖಂಡಿತವಾಗ್ಲೂ ಇರ್ತಾರೆ. ಇನ್ನು ಸಬ್ಸ್ಟಿಟ್ಯೂಟ್ನಲ್ಲಿ ರವಿ ಬಿಷ್ಣೋಯ್ ಬರ್ತಾರೆ. ಸೊ ಇವರ ತಂಡದಲ್ಲೂ ಕೂಡ ಯಾವುದೇ ಬದಲಾವಣೆ ಮಾಡೋದು ಡೌಟ್ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿರೋ ಪಂದ್ಯ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೇ ಗೇಮ್ ಆಗಿರೋದ್ರಿಂದ ರನ್ ಕೂಡ ಬರ್ಬೋದು ಅಂತ ಅನಿಸ್ತಾ ಇದೆ ಲಕ್ನೋನಲ್ಲಿ. ನೋಡೋಣ ಯಾವ ಪಿಚ್ ಯೂಸ್ ಮಾಡ್ತಾರೆ ಅಂತ. 2-3 ಪಿಚ್ ಇದೆ ಅಲ್ಲಿ. ಒಂದು ಬ್ಯಾಟಿಂಗ್ ಅನುಕೂಲ ಆದರೆ 1-2 ಬಾಲಿಂಗು ಅನುಕೂಲ ಆಗೋ ಪಿಚ್ಚು ಇದೆ. ಇನ್ನೊಂದು ಪಂದ್ಯದಲ್ಲಿ SRH ವರ್ಸಸ್ PBKS ಮುಖಾಮುಖಿ ಆಗ್ತಾಯಿದೆ. ಸೊ SRH ತಂಡಕ್ಕಂತೂ ಮೊದಲ ಪಂದ್ಯ ಆ ಥರ 280 ಹೊಡೆದಿದ್ರು ಕೂಡ ಉಳಿದ ಪಂದ್ಯಗಳೆಲ್ಲ 150 ಹೊಡೆಯೋದಕ್ಕೂ ಕಷ್ಟಪಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಡೌನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದೇ ಪಂದ್ಯ ಆದಮೇಲೆ 5ರಲ್ಲಿ ಕೇವಲ 1 ಪಂದ್ಯ ಗೆದ್ದು ಕೊನೆಯಲ್ಲಿ ಉಳ್ಕೊಂಡಿದ್ದಾರೆ. ಸೊ ಇಂಪಾರ್ಟೆಂಟ್ ಗೇಮ್ ಆಗೇ ಆಗುತ್ತೆ SRH ಕಡೆ. ಅವರ ಪ್ಲೇಯಿಂಗ್ 11 ಇವತ್ತಿನ ಪಂದ್ಯಕ್ಕೆ ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ, ಟ್ರಾವಿಸ್ ಹೆಡ್ ಜೊತೆ ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡ್ತಾರೆ. ಸೊ ಅವರು ಇವತ್ತು ಆಡಲೇಬೇಕಾಗುತ್ತೆ ಟೀಮ್ ವಿನ್ ಮಾಡಿಸೋದಕ್ಕೆ. ಅದಾದ ಬಳಿಕ ಇಶಾನ್ ಕಿಶನ್, ನಿತೀಶ್ ರೆಡ್ಡಿ, ಕಮೆಂಡೋ ಮೆಂಡಿಸ್, ಹಂದ್ರಿಚ್ ಕ್ಲಾಸನ್, ನಿಕೇತ್ ವರ್ಮಾ, ಪಾಟ್ ಕಮಿನ್ಸ್, ಜೀಸನ್ ಅನ್ಸಾರಿ, ಜಯದೇವ್ ಉನರ್ಕಟ್ ಮತ್ತು ಮೊಹಮ್ಮದ್ ಶಮಿ ಇದೇ ಟೀಮ್ ಇರ್ಬೋದು. ಇನ್ನು ಸಬ್ಸ್ಟಿಟ್ಯೂಟ್ ಆಗಿ ಹೋದ ಪಂದ್ಯದಲ್ಲಿ ಸಿಮರ್ಜಿತ್ ಸಿಂಗ್ ಬಾಲಿಂಗ್ ಆಪ್ಷನ್ ಬಂದಿದ್ದರು. ಬ್ಯಾಟಿಂಗ್ ಆಪ್ಷನ್ ಬೇಕಾದರೆ ಅಭಿನವ್ ಮನೋಹರ್ ಬರ್ತಾರೆ. ಸೊ ಇಲ್ಲಾಂದರೆ ಹರ್ಷಲ್ ಪಟೇಲ್ ಬರ್ತಾರೆ. ಹರ್ಷಲ್ ಪಟೇಲ್ ಈ ಮ್ಯಾಚ್ಗೆ ಬರ್ಬೋದು. ಸೊ ಇದಿಷ್ಟು ಆಪ್ಷನ್ ಇದೆ SRH ತಂಡಕ್ಕೆ ಇವತ್ತಿನ ಪಂದ್ಯಕ್ಕೆ. ಇನ್ನೊಂದು ಅಂದರೆ ಪಂಜಾಬ್ ಕಿಂಗ್ಸ್ ಅಂತೂ ಸಖತ್ತಾಗಿ ಆಡ್ತಾಯಿದ್ದಾರೆ ಈ ಸೀಸನ್ನಲ್ಲಿ. ಕೇವಲ 1 ಪಂದ್ಯ ಗೆದ್ದಿದ್ದಾರೆ 4ರಲ್ಲಿ. ಅದು ಕೂಡ ರಾಜಸ್ಥಾನ್ ವಿರುದ್ಧ 1 ಪಂದ್ಯ ಗೆದ್ದಿದ್ರು, ಸೋತಿದ್ರು. ಅದಾದ ಬಳಿಕ ಒಂದು ಕಮ್ ಬ್ಯಾಕ್ ಮಾಡಿ ವಿನ್ ಕೂಡ ಆಗಿದ್ದಾರೆ. ಸೊ ಇವತ್ತಿನ ಪಂದ್ಯಕ್ಕೂ ಕೂಡ ಪಂಜಾಬ್ ಕಿಂಗ್ಸ್ ಒಳ್ಳೆ ಪ್ರದರ್ಶನ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ಪಂಜಾಬ್ ಸ್ಕ್ವಾಡ್ ಬರೋದಾದರೆ, ಪ್ರಿಯಾನ್ ಶಾರಿಯಾ ಹೋದ ಮ್ಯಾಚ್ನಲ್ಲಿ ಅದ್ಭುತವಾದ 100 ಹೊಡೆದಿದ್ರು. ಅದರ ಬಳಿಕ ಪ್ರಭ್ ಸಿಮ್ರನ್ ಸಿಂಗ್, ಶ್ರೇಯಸ್ ಅಯ್ಯರ್, ಮಾರ್ಕಸ್ ಸ್ಟೋಯಿನಿಸ್, ನೇಹಲ್ ವಧೇರಾ, ಮ್ಯಾಕ್ಸ್ವೆಲ್, ಶಶಾಂಕ್ ಸಿಂಗ್, ಮಾರ್ಕೋ ಯಾನ್ಸನ್, ಹರ್ಷದೀಪ್ ಸಿಂಗ್, ಲಾಕೆ ಫರ್ಗ್ಯೂಸನ್, ಚಹಾಲ್ ಹೀಗೆ ಎಲ್ಲರೂ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಇನ್ನು ಸಬ್ಸ್ಟಿಟ್ಯೂಟ್ ಆಗಿ ವೈಶಾಖ್ ವಿಜಯಕುಮಾರ್ ಇಲ್ಲ ಯಶ್ ಠಾಕೂರ್ ಬರ್ಬೋದು. ಸೊ ಸಖತ್ತಾಗಿರೋ ಸ್ಕ್ವಾಡನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ ತಂಡ ಅಂತಲೇ ಹೇಳ್ಬೋದು. ಸೊ ಇವತ್ತು ಕೂಡ ಒಂದೊಳ್ಳೆ ಬ್ಯಾಟಲ್ ನೋಡೋದಕ್ಕೆ ಸಿಗುತ್ತೆ. ಹೈದರಾಬಾದಲ್ಲಿ ಆಗಿರೋದ್ರಿಂದ ರನ್ ಮಳೆ ಹರಿಯೋದು ಪಕ್ಕ ಅಂತಲೇ ಹೇಳ್ಬೋದು. ಸೊ ನೋಡೋಣ ಯಾರು ರನ್ ಮಳೆ ಹರಿಸ್ತಾರೆ ಅಂತ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪರ್ಸನ್ ಕನ್ನಡ. ಥ್ಯಾಂಕ್ ಯು.